ಈ ಬಾರಿ ಡಿಸೆಂಬರ್ ಲಕ್ಕಿ ಅಂತಾನೆ ಹೇಳ್ಬೋದು. ಈ ಬಾರಿ ಅಂತಲ್ಲ, ಪ್ರತಿ ಬಾರಿ ಡಿಸೆಂಬರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಲಕ್ಕಿ ಅಂತ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳು ಡಿಸೆಂಬರ್ ಅಲ್ಲಿ ರಿಲೀಸ್ ಆದಂತ ಸಿನಿಮಾಗಳು ಸಾಕಷ್ಟು ಯಶಸ್ಸು ಕಂಡಿದೆ. ಈ ಬಾರಿ ಕೂಡ ನಮ್ಮ ಉಪ್ಪಿ ಸರ್ UI ಕೂಡ ರಿಲೀಸ್ ಆಗಿದೆ, ಹಾಗೆ ಸುದೀಪ್ ಸರ್ ಮ್ಯಾಕ್ಸ್ ಕೂಡ ರಿಲೀಸ್ ಆಗಿದೆ. ಎರಡು ಕೂಡ ಅದ್ಭುತ ಕಲೆಕ್ಷನ್ ಮಾಡ್ತಿದೆ. ಒಂದಿಷ್ಟು ಕುತೂಹಲ ಇದೆ, ಇಬ್ರು ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಯಾರ ಸಿನಿಮಾಗಳು ಜಾಸ್ತಿ ಕಲೆಕ್ಷನ್ ಮಾಡ್ತು ಅನ್ನೋದೊಂದು ಅಭಿಮಾನಿಗಳಲ್ಲಿ ಕುತೂಹಲ ಇರುತ್ತೆ. ಇವಾಗ ಹೋಲಿಕೆ ಮಾಡೋದಾದ್ರೆ ಎರಡು ಕಲೆಕ್ಷನ್ ಅಲ್ಲಿ ರೆಕಾರ್ಡ್ ಮಾಡಿದೆ ಅಂತಾನೆ ಹೇಳ್ಬೋದು. ಒಂದಿಷ್ಟು ಜನ ಅನುಮಾನ ಇದೆ, ಏನಪ್ಪಾ ಅಂತ ಅಂದ್ರೆ UI ಬಂದ್ರೆ ಮ್ಯಾಕ್ಸ್ ಬಂದ್ರ ಮೇಲೆ UI ಹವಾ ಒಂದಿಷ್ಟು ಕಮ್ಮಿ ಆಯ್ತು, ಆ ತರದೆಲ್ಲ ಒಂದಿಷ್ಟು ಮಾತಾಡ್ತಾರೆ. ಏನಾಗಿದೆ, ಒಂದಿಷ್ಟು ಥಿಯೇಟರ್ ಕಡೆ ಯಾವ ರೀತಿ ಬೆಳವಣಿಗೆ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, 2ನೇ ವಾರ ರನ್ ಆಗ್ತಿದೆ UI. ನಿಮ್ ಥಿಯೇಟರ್ ಅಲ್ಲಿ ಕಾಮಕದಲ್ಲಿ ಯಾವ ತರ ರೆಸ್ಪಾನ್ಸ್ ಇದೆ ಅಂತ 2ನೇ ವಾರಕ್ಕೆ? ಸೆಕೆಂಡ್ ವೀಕು ಚೆನ್ನಾಗೇ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಹಾ, ಏನಿದಿಲ್ಲ, ಒಳ್ಳೆ. ಇವಾಗ ಹಾಲಿಡೇ ಬೇರೆ ಇತ್ತಲ್ವಾ, ಕ್ರಿಸ್ಮಸ್, ಒಳ್ಳೆ ಕಲೆಕ್ಷನ್ ಬಂತು. 200, 150 ಮ್ಯಾಕ್ಸಿಮಮ್ ಶೋಗೆ ಏನಿಲ್ಲ ಅಂದ್ರೆ ಒಂದು 400-500 ಜನ ಸೆಕೆಂಡ್ ವೀಕಲ್ಲೂ ಬರ್ತಾನೆ ಇದಾರೆ. ಚೆನ್ನಾಗ್ ಏನಂದ್ರೆ ಈ ಫಿಲಮ್ UIಗೆ ರಿಪೀಟೆಡ್ ಆಡಿಯನ್ಸ್ ನೋಡಿದವ್ರೆ ಮತ್ತೆ ರಿಟರ್ನ್ ನೋಡೋ ತರ ರಿಪೀಟೆಡ್ ಆಡಿಯನ್ಸ್ ಜಾಸ್ತಿ. ನಾನ್ ನೋಡ್ದಂಗೆ ಯಾವ ಫಿಲಮ್ಗೂ ಅಷ್ಟೊಂದು ನೋಡಿಲ್ಲ. 1 ಸರ್ತಿ ಇಲ್ಲ 2 ಸರ್ತಿ ರಿಪೀಟೆಡ್ ಆಡಿಯನ್ಸ್, ಅದು 1 ವಾರ 2 ವಾರ ಗ್ಯಾಪ್ ಇಟ್ಟು. ಬಟ್ ಈ ಫಿಲಮ್ಗೆ ರಿಪೀಟೆಡ್ ಆಡಿಯನ್ಸ್, ಇಲ್ಲೇ ತಗೋ ಇಲ್ಲೇ ನೋಡು ಮತ್ತೆ ಹೋಗು, ಆ ತರ ರಿಪೀಟೆಡ್ ಆಡಿಯನ್ಸ್ ಇದಕ್ಕೆಲ್ಲ UIಗೆ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ. ಸರ್, ಫಸ್ಟ್ ವೀಕ್ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಕಲೆಕ್ಷನ್ ಮಾಡ್ತಾರೆ ಫಸ್ಟ್ ವೀಕ್ ನಾವು ಇದು ಮಾಡೋದಾದ್ರೆ? ಫಸ್ಟ್ ವೀಕಿಗೆ ಥಿಯೇಟರ್ ವೈಸ್ ಬೇರೆ ಬೇರೆ ಕೆಪಾಸಿಟಿ ಇದೆಯಲ್ಲ, ಅದ್ರ ಮೇಲೆ ಡಿಪೆಂಡ್. ಅದ್ರ ಕಲೆಕ್ಷನ್ ಎಲ್ಲ ನಾವ್ ಹೇಳಕ್ ಆಗಲ್ಲ. ಒಳ್ಳೆ ಕಲೆಕ್ಷನ್. ಅಂದ್ರೆ ನಿಮ್ಮ ಎಷ್ಟು ಹೌಸ್ಫುಲ್ ಆಗಿದೆ ಅಂತ ನೀವು ಆಗದಲ್ಲಿ UI ಫಸ್ಟ್ ವೀಕ್ ಅಲ್ಲಿ ಎಷ್ಟು ಶೋ ಹೌಸ್ಫುಲ್ ಆಗಿದೆ ಅಂತ? ನಮ್ದು ಆಲ್ಮೋಸ್ಟ್ 3 ದಿನನೂ ಹೌಸ್ಫುಲ್. 3 ದಿನ ಎಲ್ಲ 6 ಶೋನು ಹೌಸ್ಫುಲ್. 6 ಶೋ ಹೌಸ್ಫುಲ್. ಬರೀ ಎಷ್ಟು 11 ಗಂಟೆದು ಆಮೇಲೆ 2 ಗಂಟೆದು ಮಾತ್ರ ಮಿಸ್, ಮಿಕ್ಕಿದೆಲ್ಲ ಹೌಸ್ಫುಲ್. ಇವಾಗ 2ನೇ ವಾರ ಹೇಗಿದೆ ಸರ್ ರೆಸ್ಪಾನ್ಸ್? ಅಂದ್ರೆ ನಡೀತಿದೆ ಏನು ಅಂತ? ಇಲ್ಲ, ಇವತ್ತಿಗೂ ಚೆನ್ನಾಗೇ ಇದೆ ಅಲ್ಲ ಕಲೆಕ್ಷನ್. ಚೆನ್ನಾಗೇ ಬರ್ತಾ ಇದೆ ಕಲೆಕ್ಷನ್. ಮ್ಯಾಕ್ಸಿಮಮ್ ಏನ್ ಮೋಸ ಇಲ್ಲ ಸರಿನಾ. 2ನೇ ವಾರಕ್ಕೂ ಆಲ್ರೆಡಿ ಕಾಲಿಟ್ಬಿಟ್ಟು ಮ್ಯಾಕ್ಸ್ ಸುದೀಪ್ ಅವ್ರದ್ದು ರಿಲೀಸ್ ಇಟ್ಕೊಂಡು ಎರಡು ಚೆನ್ನಾಗೇ ಓಡ್ತಾ ಇದೆ ಅದ್ರ ಮುಂದ್ಗಡೆನು. ಅಲ್ಲ, ನಾವು ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಅವ್ರನ್ನೆಲ್ಲ ಮಾತಾಡ್ಸ್ತಾ ಬಂದ್ವಿ. ಒಂದಿಷ್ಟು ಇಬ್ರು ಸೂಪರ್ ಸ್ಟಾರ್ ಸಿನಿಮಾಗಳು ಒಂದ್ ವಾರ ಗ್ಯಾಪ್ ಅಲ್ಲಿ ಬರ್ಬಾರ್ದಾಗಿತ್ತು. ಒಂದ್ 10 ದಿನ 15 ದಿನ ಅಟ್ಲೀಸ್ಟ್ 1-2 ವೀಕ್ ಆದ್ರೂ ಬರ್ಬೇಕಾಗಿತ್ತು. ಅವಾಗ ಒಂದ್ ಸ್ವಲ್ಪ ಇದಾಗ್ತಿತ್ತು ಅಂತೆಲ್ಲ ಮಾತಾಡ್ತಿದ್ರು. ನಿಮ್ಗೆ ಏನು ಸರ್, ಅಂದ್ರೆ ಆ ಗ್ಯಾಪ್ ಇದ್ರೆ ಇನ್ನೂ ಒಂದ್ ಸ್ವಲ್ಪ ಒಳ್ಳೆ ಆಗ್ತಿತ್ತು ಅಂತ? ಥಿಯೇಟರ್ ಅವ್ರಿಗೆ ಒಳ್ಳೇದು ಇದಾಗಿರೋದು, ಅವ್ರಿಗೂ ಒಳ್ಳೆ ಕಲೆಕ್ಷನ್ ಆಗಿರೋದು. ಏನಂದ್ರೆ ಎರಡು ಒಟ್ಟಿಗೆ ಬಂದ್ಬಿಟ್ಟಂಗಾಯ್ತು. 4-5 ದಿವಸ ಒಂಥರ ಡಿಫೆನ್ಸ್ ಆ ಕಡೆ ಈ ಕಡೆಗೆ. ಇದು 20ಕ್ಕೆ ಅದು 25ಕ್ಕೆ 5 ದಿವಸ ಮಾತ್ರ ಡಿಫೆನ್ಸ್. ಅದರಿಂದ ಸ್ವಲ್ಪ ಥಿಯೇಟರ್ ಅವ್ರಿಗೂ ಶೋಗಳ ಮೇಲೆ ಡಿಫೆಂಡ್, ಶೋಗಳು ಇದಾಗ್ತಾ ಇಲ್ಲ ಅದರಿಂದ. ಅಂದ್ರೆ ಮ್ಯಾಕ್ಸ್ ರಿಲೀಸ್ ಆದ್ಮೇಲೆ UI ಏನಾದ್ರು ಡೌನ್ ಆಯ್ತಾ ಸರ್? ಜನರು ಬರೋದು ಡೌನ್ ಆದ್ರೆ ಏನು ಅಂತ? ಇಲ್ಲ, ಡೌನ್ ಆಗಿಲ್ಲ. ಮ್ಯಾಕ್ಸ್ಗೆ ಹೋಗೋರು ಮ್ಯಾಕ್ಸ್ಗೆ ಹೋಗ್ತವ್ರೆ, UI ನೋಡದೆ ಇರೋರು UIನೂ ನೋಡ್ತವ್ರೆ. ಎರಡಕ್ಕೂ ಎಫೆಕ್ಟ್ ಏನಿಲ್ಲ. ಎರಡು ಚೆನ್ನಾಗಿದೆ ಕಲೆಕ್ಷನ್. ನಿಮ್ ಥಿಯೇಟರ್ ಅಲ್ಲಿ ಇವತ್ತಿಂದ ಮ್ಯಾಕ್ಸ್ ಅಂದ್ರೆ ಎಷ್ಟು ಶೋ ಆಗಿದೆ ಸರ್ ಮ್ಯಾಕ್ಸ್ ಅಂತ? ಇವತ್ತಿಂದ 2 ಶೋ ಇದೆ. 2 ಶೋ ಮ್ಯಾಕ್ಸ್, 2 ಶೋ UI ಇದೆ. UI ಇದೆ. ಯಾವ್ದು ಸರ್ ಇವತ್ತು ಯಾವ್ದು ಸರ್ ಜನ ಜಾಸ್ತಿ ಇರ್ಬೋದು? ಇವತ್ ಮ್ಯಾಕ್ಸ್ಗೂ ಬರ್ತಾರೆ, UIಗೂ ಬರ್ತಾರೆ. ಇವತ್ ಗೌರ್ಮೆಂಟ್ ಹಾಲಿಡೇ ಬೇರೆ ಅಲ್ವಾ, ಮನಮೋಹನ್ ಸಿಂಗ್ ಅವರು ಡೆತ್ ಆಗಿದ್ದು. ಗೌರ್ಮೆಂಟ್ ಹಾಲಿಡೇ ಬೇರೆ ಬಂದೇ ಬರುತ್ತೆ, ಕಲೆಕ್ಷನ್ ಎದ್ದೇಳುತ್ತೆ. ನಿಮ್ಗೆ ಸರ್ ಈ ಸರಿ ಡಿಸೆಂಬರ್ ಲಕ್ಕಿ, ಇಂಡಸ್ಟ್ರಿಗೆ ಲಕ್ಕಿ ಏನಂತ? ನನಗೆ ಅಲ್ಲ, ಇಬ್ರು ಇಂಡಸ್ಟ್ರಿಗೆ ಲಕ್ಕಿನೇ. ಡಿಸೆಂಬರ್ ಅಲ್ಲಿ ಹೋದ ವರ್ಷ ಕಾಟೇರ ಇತ್ತು, ಈ ವರ್ಷ ಇದೆ. ಇವೆರಡಿದೆ, ಮ್ಯಾಕ್ಸ್ ಮತ್ತೆ UI. ಪ್ರತಿ ಸಲ ಡಿಸೆಂಬರ್ ಅಲ್ಲಿ ಒಂದು ಇಂಡಸ್ಟ್ರಿಗೆ ಸಕ್ಸಸ್ ಆಗೇ ಆಗುತ್ತೆ, ಸಿನಿಮಾಗಳು ಬಂದೇ ಬರುತ್ತೆ, ಸೂಪರ್ ಹಿಟ್ ಸಿನಿಮಾಗಳು. ಅದಕ್ಕೋಸ್ಕರ ಎಲ್ಲರೂ ಡಿಸೆಂಬರ್ಗೆ ಕಾಯ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಹೀರೋಗಳು. ಅದಕ್ಕೋಸ್ಕರ ಇವತ್ತು ಈ ಬಾರಿ ಡಿಸೆಂಬರ್ಗೆ ಮ್ಯಾಕ್ಸ್ ಮತ್ತೆ UI ಬಂದಿದೆ ಕನ್ಫರ್ಮ್. ಲಾಸ್ಟ್ ಟೈಮ್ ಕಾಟೇರ ಬಂದಿತ್ತು, ಅದು ಯಾವ ರೀತಿ ಸಕ್ಸಸ್ ಆಗಿತ್ತು ಅಂತ ನೀವು ನೋಡಿದೀರಾ? ನೋಡಿದೀವಿ, ಎಲ್ಲರೂ ಇದು ಮಾಡಿದ್ದೆ ಇದೆ ಅಲ್ಲ. ಲಾಸ್ಟ್ ಇಯರ್ ಕಾಟೇರಾಗೆ ಹೌಸ್ಫುಲ್ ಶೋಗಳು, ಎಲ್ಲಾ ಕಡೆ ಟಿಕೆಟ್ ಸಿಗ್ಲಿಲ್ಲ, ಆ ರೇಂಜ್ಗೆ ಇತ್ತು. ಈ ವರ್ಷನೂ ಅದೇ ಸೇಮು, ಒಳ್ಳೆ ರೀತಿ ಓಡ್ತಾ ಇದೆ, ಕಲೆಕ್ಷನ್ ಹೌಸ್ಫುಲ್ ಇದೆ ಎಲ್ಲಾ ಕಡೆಗೆ. 2 ಫಿಲಂ ಬೇರೆ, ಅದು ಹೋದ ವರ್ಷ ಒಂದಿತ್ತು, ಈ ವರ್ಷ ಡಬಲ್ ಧಮಾಕ ಅಂದಂಗೆನೆ. ಆ ಕಡೆ ಸುದೀಪ್ ಅವರು, ಈ ಕಡೆಗೆ ಇವರು ಉಪೇಂದ್ರ ಸರ್ ಅವರು. ಸಿಗ್ಲಿಲ್ಲ ಅಂತ ಯಾರಾದ್ರೂ ಗಲಾಟೆ ಆತರದ್ ಏನಾದ್ರು ಹೋಗಿದ್ದಾರೆ, ಬೇಜನ್ ಹೋಗಿದ್ದಾರೆ. UIಗೆ ತುಂಬಾ ಜನ ಹೋಗಿದ್ದಾರೆ. ಮ್ಯಾಕ್ಸ್ಗೂ ಕೆಲವೊಂದ್ ಕಡೆಗೆ ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡ್ಕೊಂಡ್ ಬಂದಿರೋದು ಐತೆ. ಟಿಕೆಟ್ಗಳು ಸಿಗ್ತಾ ಇಲ್ಲ ಅಣ್ಣ, ಇದ್ರೆ ಕೊಡ್ರಣ, ಎಷ್ಟಿದೆ ಅಣ್ಣ, 50-100 ಎಕ್ಸ್ಟ್ರಾ ಬೇಕಾದ್ರೆ ತಗೊಂಡ್ ಕೊಡ್ರಣ ಅಂತ ಕೇಳೋರು ಇದಾರೆ. ಕೇಳ್ಬಿಟ್ಟು ಹೋಗಿದ್ದಾರೆ. ತುಂಬಾ ಜನಕ್ಕೆ ಟಿಕೆಟ್ಗಳು ಸಿಕ್ಕಿಲ್ಲ. ಥಿಯೇಟರ್ ಏನಂದ್ರೆ ಕರೆಕ್ಟ್ ಆಗಿ ಥಿಯೇಟರ್ಗಳು ಸಿಗ್ಲಿಲ್ಲ. ಇವಾಗ ಈ ಶೋ ರನ್ ಮಾಡ್ಬೇಕಾದ್ರೆ ಅದು ಅವ್ರಿಗೂ ಶೋಗಳು ಕಮ್ಮಿ ಆಯ್ತಲ್ಲ, ಅದರಿಂದ ಜನಗಳಿಗೆ ಟಿಕೆಟ್ದು ಇದು ಸಿಗ್ಲಿಲ್ಲ. ಅಷ್ಟೊಂದು ಟಿಕೆಟ್ಗಳು ಕಮ್ಮಿ ಬಿದ್ದಿದೆ. ಆಲ್ಮೋಸ್ಟ್ ತುಂಬಾ ಜನ ಬಂದು
ಆಸೆ ಪಟ್ಬಿಟ್ಟು ಬಂದು ನಿರಾಸೆಯಾಗಿ ಹೊಂಟೋಗಿದ್ದಾರೆ ಥಿಯೇಟರ್ ಬಂದ್ಬಿಟ್ಟು. ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಆಮೇಲೆ ರಿಟರ್ನ್ ಗಾಡಿ ಎತ್ಕೊಂಡು ಟಿಕೆಟ್ ಇಲ್ಲ ಅಂದಾಗ ಪಾಪ ಗಾಡಿ ಎತ್ಕೊಂಡು ಮಕ ಒಂಥರ ಸಪ್ಪೆ ಮಾಡ್ಕೊಂಡು ಹೋಗಿದ್ದವ್ರು ಇದ್ದಾರೆ. ಅಂದ್ರೆ ಏನ್ ಗೊತ್ತಾದ್ರೆ ಈ ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಫಸ್ಟ್ ವೀಕ್ ಒಂದಿಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ ಟಿಕೆಟ್ ಅಂತ. ಹೌದು. ಎಷ್ಟಿದೆ ಸರ್ ಇವಾಗ ಫಸ್ಟ್ ವೀಕ್ ಎಷ್ಟು ಟಿಕೆಟ್ ಪ್ರೈಸ್ ಇತ್ತು ಅಂತ? ನಮ್ಮ ಹತ್ರ 200-150 ಮಾಮೂಲಿ. ಮಾಮೂಲಿ ಅಷ್ಟೇ, ಯಾವಾಗ್ಲೂ ಅಷ್ಟೇನಾ ಅಥವಾ? ಇಲ್ಲ ಇಲ್ಲ, ಈ ಫಿಲಮ್ಗೆ ಡಿಸ್ಟ್ರಿಬ್ಯೂಟರ್ ಏನ್ ಇದ್ ಮಾಡಿದಾರೋ ಅದರ ಪ್ರಕಾರ 200-150. ಸೆಕೆಂಡ್ ವೀಕ್ ಅಷ್ಟೇ ಇದೆ. ಸೆಕೆಂಡ್ ವೀಕ್ 150-120 ಇದೆ. 120 ಅಂದ್ರೆ ಫಸ್ಟ್ ವೀಕ್ ಜಾಸ್ತಿ ಇರುತ್ತೆ, ಫಸ್ಟ್ ವೀಕ್ ಜಾಸ್ತಿ ಇತ್ತು, ಈಗ ಸೆಕೆಂಡ್ ವೀಕ್ ಕಮ್ಮಿ ಇಟ್ಟಿದೀವಿ. ಮ್ಯಾಕ್ಸ್ ಗೆ ಎಷ್ಟಿದೆ ಸರ್ ಅಂತ? ಮ್ಯಾಕ್ಸ್ ಗೆ 200-150 ಇದೆ. 150 ಒಳ್ಳೆ ರೆಸ್ಪಾನ್ಸ್ ಬರ್ಬೋದು ಅಂದ್ರೆ ಏನನ್ಸುತ್ತೆ? ಒಳ್ಳೆ ರೆಸ್ಪಾನ್ಸ್ ಬಂದೇ ಬರುತ್ತೆ, ಬರ್ದೇನೆ ಇರತ್ತೆ. ಯಾವ ರೀತಿ? ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ ಬುಕಿಂಗ್, ಆನ್ಲೈನ್ ಬುಕಿಂಗ್ ಎಲ್ಲ. ನೋಡ್ದಿರೋರು ಬಂದ್ ನೋಡಿ 2 ಫಿಲಮ್ ನೋಡ್ಬಿಟ್ಟು ಹೆಂಗೆ ಏನು ಅಂತ ಹೇಳ್ಬಿಟ್ಟು ನಿಮ್ ರಿವ್ಯೂನ ಕೊಟ್ಟು ನೋಡಿ. ಎಲ್ಲ ಹೇಳ್ತಾರೆ ಇದು ಉಪ್ಪಿ ಸರ್ ಅಡ್ಡ ಆ ತರದೆಲ್ಲ ಅಂತ ಹೇಳ್ತಾರೆ. ಇಲ್ಲ, ಉಪ್ಪಿ ಸರ್ ಅಡ್ಡ ಅನ್ನೋದಕ್ಕಿಂತ ಯಾರ್ದು ಅಡ್ಡ ಆದ್ರೇನು ಬಂದ್ಬಿಟ್ಟು ನೋಡಿ, ಸರಿನಾ? ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಫಿಲಮ್ಗಳು ಚೆನ್ನಾಗಿದ್ರೆ ಯಾರ್ದು ಅಡ್ಡ ಇದ್ರೂ ಬಂದೇ ಬರುತ್ತೆ ಅಲ್ವಾ? ಫಿಲಮ್ ಚೆನ್ನಾಗಿದ್ರೇನೆ ಜನ, ಫಿಲಮ್ ಚೆನ್ನಾಗಿಲ್ಲ ಅಂದ್ರೆ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ. ಹೇಳಿದ್ರಲ್ಲ ಫಿಲಮ್ ಲಾಸ್ಟ್ಗೆ, ನನ್ನ ಆಡಿಯನ್ಸ್ ಬುದ್ಧಿವಂತರು, 1-2 ಅವರ್ ಅಲ್ಲಿ ಫಿಲಮ್ ಎಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂತಾರೆ, ದಡ್ರಲ್ಲ ಅಂತ ಹೇಳ್ಬಿಟ್ಟು. ಬಂದ್ ನೋಡಿ, ಫಿಲಮ್ ಚೆನ್ನಾಗಿದ್ರೆ ಜನಗಳು ನೋಡ್ತಾರೆ, ಫಿಲಮ್ ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಚೆನ್ನಾಗಿರೋದಕ್ಕೆ ಅಲ್ವಾ ಜನ ಬರ್ತಾ ಇರೋದು. ನೀವು ನೋಡಿದ್ರ ಸರ್ ಅಂತ ಸಿನಿಮಾ? ನೀವು ನೋಡಿದೀನಿ ಸರ್. ನಿಮ್ಗೆ ಏನ್ ಅನ್ಸ್ತು ನೋಡ್ರಿ? ನನಗೆ ಇನ್ನೊಂದ್ ಸರ್ತಿ ನೋಡ್ಬೇಕು ಅಂತ ಟೈಮ್ ಇಲ್ಲ ನನಗೆ. ಫ್ಯಾನ್ ಶೋ ನೋಡಿದ್ವಿ, ಫ್ಯಾನ್ ಶೋ ಬಿಟ್ಟಾಗಿದ್ಮೇಲೆ ಮತ್ತೆ ರಿಟರ್ನ್ ಕೂತ್ಕೊಳ್ಳಕ್ ಟೈಮ್ ಇಲ್ಲ, ನೋಡ್ಬೇಕು ನೆಕ್ಸ್ಟ್. ನಾನು ಯಾಕೆ ಕೇಳಿದೆ ಅಂದ್ರೆ ಇವಾಗ ಇಬ್ರು ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಒಂದಿಷ್ಟು ಫ್ಯಾನ್ ವಾರ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಬಾಸ್ ಸಿನಿಮಾ ಜಾಸ್ತಿ ಕಲೆಕ್ಷನ್, ಫ್ಯಾನ್ ವಾರ್ ಅಂತ ಸಿನಿಮಾ ಜಾಸ್ತಿ ಕಲೆಕ್ಷನ್ ಮಾಡ್ತಾರೆ, ನಮ್ದು ದೊಡ್ಡದು ನಿಮ್ದು, ಈ ತರದೆಲ್ಲ ಮಾತುಗಳು ಬರ್ತವೆ. ಅದಕ್ಕೋಸ್ಕರ ಹಾಗೆ ಕೇಳಿದ್ದು. ಏನಂತ ಕಲೆಕ್ಷನ್ ವೈಸ್ ಅಲ್ಲಿ ಇಬ್ರದ್ದು ಓಕೆ ಅಲ್ವಾ? ಇಬ್ರದ್ದು ಓಕೆನೆ, ಮೋಸ ಇಲ್ಲ. ಇಬ್ರದ್ದು ಚೆನ್ನಾಗೇ ಬರ್ತಾ ಇದೆ ಅಲ್ಲ ಕಲೆಕ್ಷನ್. ನಮ್ ಬಾಸ್ ಇಷ್ಟು, ನಿಮ್ ಬಾಸ್ ಇಷ್ಟು ಅನ್ನಕ್ಕೆ ಇವಾಗ ಸುದೀಪ್ ಸರ್ ಬಂದ್ ಎಷ್ಟು 25ಕ್ಕೆ ಬಂದಿದ್ದ, ಇವತ್ತಿಗೆ 2 ದಿವಸ ಅವರು ಮಾಡೇ ಮಾಡ್ತಾರೆ. ಕಲೆಕ್ಷನ್ ಇದು ಇಲ್ಲ. ಇದೇ ಇವಾಗ 1 ವಾರ ಮುಂಚೆ ಬಂದವರು, 1 ವಾರ ಹಿಂಚೆ ಬಂದವರು, ಅವ್ರಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಮಾಡೇ ಮಾಡುತ್ತಾರೆ. 2 ಸೂಪರ್ ಇಂಡಸ್ಟ್ರಿ ಹಿಟ್ ಆಗುತ್ತೆ ಅಂದ್ರೆ ಇಂಡಸ್ಟ್ರಿ ಪಕ್ಕ ಹಿಟ್ ಆಗೇ ಆಗುತ್ತೆ. ಹೇಳದ್ನಲ್ಲ ಲಾಸ್ಟ್ ಟೈಮ್ ವಿಕ್ರಾಂತ್ ರೋಣ ಯಾರು ಸುದೀಪ್ ಸರ್ ಇದ್ ಮಾಡ್ಕೊಂಡಿರೋದು, ಅದಾಗಿದ್ಮೇಲೆ ಇದೆ ಅಲ್ವಾ? ಇದು ತುಂಬಾ ಹೋಪ್ ಇಟ್ಟಿರೋ ಅವ್ರ ಫ್ಯಾನ್ಸ್ಗಳು, ಅವ್ರ ಅಭಿಮಾನಿಗಳು ತುಂಬಾ ಆಸೆ ಇಟ್ಟಿರೋದು, ಅದಕ್ಕೆ ತಕ್ಕಂತೆ ಗೆದ್ದೈತೆ. ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಓಕೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.